ಮಿತ್ರ, ನಿಂತ್ಕೊಂಡೇ ಅಲ್ಲ ಕೂತ್ಕೊಂಡು ಕೂಡ ಟೆನ್ಷನ್ ಮಾಡ್ಕೊಳ್ಬಹುದು. ಬಾ ಕೂತ್ಕೋ. ನಾನೀಗ ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅಂತ ಯಾರು ಹೇಳಿದ್ದು? ಕೆಲವೊಂದು ಟೆಂಪರೇಚರ್ಸ್ನ ಕಂಡುಹಿಡಿಯೋದಕ್ಕೆ ಥರ್ಮಾಮೀಟರ್ ಅಗತ್ಯ ಇಲ್ಲ, ಬಾಯಿನಲ್ಲಿ ಬರೋ ಮಾತುಗಳೇ ಸಾಕು. ಇಷ್ಟಕ್ಕೂ ಯಾವಾಗ ನೋಡಿದ್ರು ಯಾಕೆ ಗುರ್ರ ಅಂತಾನೆ ಇರ್ತೀಯ? ಕೆಲವು ಮುಖಗಳನ್ನ ನೋಡಿದ್ಮೇಲೆ, ಕೆಲವು ಮನುಷ್ಯರನ್ನ ಭೇಟಿ ಆದ್ಮೇಲೆ ಕೋಪ, ಇರಿಟೇಷನ್ ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ನಿನ್ನಂಥವ್ನು ನೋಡಿದ ತಕ್ಷಣ ಮೈಯಲ್ಲಿರೋ ರಕ್ತ ಎಲ್ಲ ಕುದಿಯಕ್ಕೆ ಶುರು ಆಗುತ್ತೆ. ನನಗೆ ಹೇಳೋಕ್ ಮುಂಚೆ ನಿನ್ನ ಬಗ್ಗೆ ಕೂಡ ನೀನು ಸ್ವಲ್ಪ ತಿಳ್ಕೊ ಮಿತ್ರ. ನಿಂದು ಕೂಡ ಅಂತ ಪ್ಲೆಸೆಂಟ್ ಫೇಸ್ ಏನೂ ಅಲ್ಲ. ನೀನು ನೋಡ್ತಿದ್ದ ಹಾಗೆ ಮುಖ ಪಕ್ಕಕ್ಕೆ ತಿರುಗಿಸ್ಕೋಬೇಕು ಅನ್ಸುತ್ತೆ. ಜಾನು, ಸಂಯುಕ್ತ ಅವ್ರು ಒಳಗಿದಾರಾ? ಇದಾರೆ ಬಾವಾ. ಫಸ್ಟ್ ಅಪಾಯಿಂಟ್ಮೆಂಟ್ ನಂದೇ ಅಲ್ವಾ? ಸಂಯುಕ್ತ ಅವ್ರನ್ನ ಫಸ್ಟ್ ನಾನೇ ತಾನೇ ಮೀಟ್ ಮಾಡ್ತಿರೋದು. ಜಾನು, ನಿನ್ನೆ ಫಸ್ಟ್ ಮೀಟ್ ಮಾಡೋದು ನಾನ್ ತಾನೆ? ಬಾವಾ, ನಾನಿದ್ದೀನಲ್ವಾ, ಅದೆಲ್ಲ ನಾನು ನೋಡ್ಕೋತೀನಿ. ಫಸ್ಟ್ ನಿಮ್ಮನ್ನೇ ಕಳಿಸ್ತೀನಿ. ಸದ್ಯಕ್ಕೆ ಮೇಡಮ್ ಕಾನ್ಫರೆನ್ಸ್ ಹಾಲಲ್ಲಿ ಇದ್ದಾರೆ. ಅದಾಗಿದ ತಕ್ಷಣ ಕರಿತೀನಿ, ನೀವು ವೇಟ್ ಮಾಡಿ. ಸರಿ, ಮೇಕ್ ಇಟ್ ಫಾಸ್ಟ್. ಹಾ, ಓಕೆ ಬಾವಾ. ಅಕ್ಕ, ದೊಡ್ಡ ಸಮಸ್ಯೆನೇ ಬಂದಿದೆ. ಸಮಸ್ಯೆನಾ? ಏನದು? ಹೊರಗಡೆ ಬಾವ ಇದ್ದಾರೆ, ಅರ್ಜುನ್ ಅವ್ರು ಕೂಡ ಇದ್ದಾರೆ. ಆದ್ರೆ ಅರ್ಜುನ್ ಅವ್ರಿಗಿಂತ ಮುಂಚೆ ಬಾವನ್ನೇ ಒಳಗ್ ಕಳಿಸ್ಬಿಡ್ಬೇಕು ಅಂತ ಬಾವ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಯಾವುದಕ್ಕೂ ಒಳ್ಳೇದು, ಬಾವನ್ನೇ ಒಳಗಡೆ ಬರೋದಕ್ಕೆ ಹೇಳ್ಬಿಡ್ತೀನಿ. ಇರು ಜಾನು, ಅಪಾಯಿಂಟ್ಮೆಂಟ್ ಮೊದಲು ಯಾರು ತಗೊಂಡಿದ್ದಾರೆ? ಅರ್ಜುನ್ ಅವರೇ ಮೊದಲು ಅಪಾಯಿಂಟ್ಮೆಂಟ್ ತಗೊಂಡಿದ್ರು, ಆದ್ರೆ ಅವರು ಅರ್ಥ ಮಾಡ್ಕೋತಾರೆ. ಅದಕ್ಕೇನೆ ಮೊದಲು ಬಾವನ್ನೇ ಒಳಗಡೆ ಕಳಿಸ್ತೀನಿ. ಬೇಡ ಜಾನು, ಎಲ್ರೂ ಮಾಡೋ ತಪ್ಪು ಇದೆ. ಅರ್ಥ ಮಾಡ್ಕೋತಾರಲ್ವಾ ಅಂತ ಅವರನ್ನೇ ಹಗುರವಾಗಿ ನೋಡ್ತಾ ಇರ್ತಾರೆ. ನಾವು ಕೂಡ ಅದೇ ತಪ್ಪು ಮಾಡಿದ್ರೆ ಹೇಗೆ? ಮತ್ತೆ ಏನ್ ಮಾಡೋದಕ್ಕ? ಅರ್ಜುನ್ ಅವ್ರನ್ನ ಮೊದಲು ಕರೆದ್ರೆ ಮಿತ್ರ ಅವ್ರಿಗೆ ಕೋಪ ಬರುತ್ತೆ. ಮಿತ್ರ ಅವ್ರನ್ನ ಮೊದಲು ಕರೆದ್ರೆ ಅರ್ಜುನ್ ಅವ್ರನ್ನ ನಾವೇ ಅವಮಾನ ಮಾಡ್ದಾಗತ್ತೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ. ಪಕ್ಕ ವರ್ಕ್ ಆಗುತ್ತಾ? ಖಂಡಿತವಾಗ್ಲೂ ವರ್ಕ್ ಆಗತ್ತೆ ಅಕ್ಕ. ಅಬ್ಬಬ್ಬಾ, ಈ ಮಧ್ಯೆ ಜಾನು ಮೇಡಮ್ಗೆ ಆಗಾಗ ನನಗೆ ಕಾಲ್ ಮಾಡಬೇಕು ಅಂತ ಕೂಡ ಅನಿಸ್ತಾ ಇದೆ. ಹಲೋ ಹಲೋ ವಿವೇಕ್. ಹೇಗ್ ಮಾಡ್ತೀನಿ ನೋಡ್ತಾ ಇರು. ಮಾತಲ್ಲ ಸರ್, ಮಾಡಿ ತೋರಿಸ್ಬೇಕು. ಓಕೆ. ಹಲೋ ಹಲೋ ಅಣ್ಣ. ಹೇಳೋ. ಹಲೋ, ಏನಣ್ಣ ನಿನ್ ವಾಯ್ಸೇ ಕೇಳಿಸ್ತಾ ಇಲ್ಲ. ಹಲೋ, ನಿನ್ ವಾಯ್ಸ್ ನನಗೆ ಕ್ಲಿಯರ್ ಆಗಿ ಕೇಳ್ತಿದೆ ಕಣೋ. ಹೇಳು. ಹಲೋ ಅಣ್ಣ. ಏನೋ, ಏನಾಯ್ತು? ಯಾಕೆ ಟೆನ್ಷನ್ಲಿದ್ಯಾ? ಅಣ್ಣ ಎಲ್ಲಿದ್ಯಾ ಅಣ್ಣ? ನಿನ್ ವಾಯ್ಸೇ ನನಗೆ ಸರಿಯಾಗಿ ಕೇಳಿಸ್ತಿಲ್ಲ. ಲೇಯ್, ನಿನ್ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ಹೇಳು. ಅಣ್ಣ ಅಲ್ಲಿ ಸಿಗ್ನಲ್ ಇಲ್ವಾ? ಲೇಯ್ ವಿವೇಕ್, ಏನ್ ಬಾವಾ, ಏನಾಯ್ತು? ವಿವೇಕ್ ಕಾಲ್ ಮಾಡಿದಾನ್ ಜಾನು, ಆದ್ರೆ ನಾನು ಮಾತಾಡ್ತಿರೋದು ಅವನು ಕೇಳಿಸ್ತಿಲ್ಲ ಅನ್ಸುತ್ತೆ. ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗಲ್ಲ ಬಾವಾ.
ಸ್ವಲ್ಪ ಆ ಕಡೆ ಹೋದ್ರೆ ಸಿಗತ್ತೆ. ಲೋ ವಿವೇಕ್, ಒಂದೇ ನಿಮಿಷ ಇರೋ. 1 ಮಿನಿಟ್. ಅರ್ಜುನ್ ಅವರೇ, ಹಾ. ನಿಮ್ಮನ್ನ ಮೇಡಮ್ ಒಳಗ್ ಕರೀತಾ ಇದ್ದಾರೆ. ಸರಿ ಜಾನು. ಗುಡ್ ಮಾರ್ನಿಂಗ್ ಸಂಯುಕ್ತ ಅವರೇ. ಅರ್ಜುನ್ ಅವರೇ, ಬನ್ನಿ ಕೂತ್ಕೊಳ್ಳಿ. ಹಲೋ ವಿವೇಕ್, ಈಗ ಕೇಳಿಸ್ತಾ ಇದ್ದೇನೋ? ಅಣ್ಣ ಈಗ ಕೇಳಿಸ್ತಾ ಇದೆ ಅಣ್ಣ. ಏನಾಯ್ತು? ಯಾಕೆ ಹಂಗೆ ಟೆನ್ಷನ್ ಮಾಡ್ಕೊಂಡಿದ್ದೆ? ಏನಿಲ್ಲ ಅಣ್ಣ, ಅದು ನೀನು ಎಲ್ಲಿದ್ಯಾ ತಿಳ್ಕೊಳ್ಳೋಣ ಅಂತ ಸುಮ್ಮನೆ ಫೋನ್ ಮಾಡಿದೆ ಅಷ್ಟೇ. ಲೇಯ್, ಏನೋ ಪ್ರಾಬ್ಲಮ್ ಆದಂಗೆ ಮಾತಾಡ್ತಿದ್ಯಲ್ಲೋ. ಈಗ ಏನಾಯ್ತಣ್ಣ? ಲೈ, ನನಗೆ ಟೈಮ್ ಇಲ್ಲ, ಮೊದಲು ಫೋನ್ ಇಡು. ಇಡಿಯಟ್. ಈ ಅರ್ಜುನ್ ಇಷ್ಟೊತ್ತು ಇಲ್ಲೇ ಇದ್ನಲ್ಲ, ಅಷ್ಟರಲ್ಲಿ ಎಲ್ಲಿಗೆ ಹೊಟ್ಟೋದ? ಬಾವಾ, ಕರೆಕ್ಟ್ ಟೈಮ್ಗೆ ಎಲ್ಲಿಗೆ ಹೋಗಿದ್ರಿ? ಈಗ ಏನಾಯ್ತು ಜಾನು? ಮೇಡಮ್ ಕರೆದ್ರು ಅಂತ ನಿಮಗೆ ಇನ್ಫಾರ್ಮ್ ಮಾಡೋದಕ್ ಬಂದಿದ್ದೆ. ನೀವ್ ನೋಡಿದ್ರೆ ಇಲ್ಲಿರ್ಲಿಲ್ಲ. ಸರಿ, ಟೈಮ್ ವೇಸ್ಟ್ ಯಾಕೆ, ಯಾರೋ ಒಬ್ರನ್ನ ಕಳಿಸು ಅಂತ ಮೇಡಮ್ ಹೇಳಿದ್ದಕ್ಕೆ ಅರ್ಜುನ್ ಅವ್ರನ್ನ ಒಳಗಡೆ ಕಳಿಸ್ದೆ. ಅಲ್ಲ ಜಾನು, ನಾನು ಇಲ್ಲೇ ಇದ್ನಲ್ಲ, ಫೋನಲ್ಲಿ ಮಾತಾಡ್ ಬರ್ತೀನಿ ಅಂತ ನಿನಗೆ ಹೇಳಿದ್ನಲ್ಲ. ಯಾವ್ದೋ ಇಂಪಾರ್ಟೆಂಟ್ ಕಾಲ್ ಏನೋ ಅಂತ, ಟೈಮ್ ಆಗತ್ತೆ ಅಂತ ಅರ್ಜುನ್ ಅವ್ರನ್ನ ಒಳಗಡೆ ಕಳಿಸ್ದೆ. ಏನಾದ್ರೂ ಅರ್ಜೆಂಟ್ ಕಾಲಾ? ಅರ್ಜೆಂಟು ಇಲ್ಲ, ಬದನೆಕಾಯೂ ಇಲ್ಲ, ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ ಕಾಲ್ ಮಾಡಿದ್ದ. ಅಯ್ಯೋ ಹೌದಾ? ಸರಿ, ಇನ್ನೇನ್ ಮಾಡಕ್ಕಾಗತ್ತೆ, ಸ್ವಲ್ಪ ವೇಟ್ ಮಾಡ್ತಾ ಇರಿ, ನಾನು ಕೇಳ್ಕೊಂಬರ್ತೀನಿ. ಅರ್ಜುನ್ ಅವರೇ, ಮೊದಲು JMR ಪ್ರಾಜೆಕ್ಟ್ ಪೂರ್ತಿ ಮಾಡೋಕೆ ಯಾವ ರೀತಿಲಿ ನೀವು ಪ್ಲಾನ್ ಮಾಡ್ತಿದ್ದೀರಾ, ಯಾವ ರೀತಿಲಿ ಫಿನಿಶ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಿ. ಅದಾದ್ಮೇಲೆ ಡೈರೆಕ್ಟ್ ಆಗಿ ನಿಮ್ ಇಂಜಿನಿಯರ್ಸ್ ಜೊತೆ ನಮ್ ಮೀಟಿಂಗ್ ಅರೇಂಜ್ ಮಾಡೋಣ. ಎಲ್ಲ ಸರಿ ಹೋದ್ರೆ ಆ ಪ್ರಾಜೆಕ್ಟ್ ನೀವೇ ಮಾಡ್ಬೋದು. ಬೈ ದ ವೇ, ಐ ಹ್ಯಾವ್ ಎ ಸ್ಮಾಲ್ ರಿಕ್ವೆಸ್ಟ್. ಏನ್ ಅರ್ಜುನ್ ಅವರೇ ಅದು? ಈ ಪ್ರಾಜೆಕ್ಟ್ಗೋಸ್ಕರ ನಾನು ಎಷ್ಟು ಟ್ರೈ ಮಾಡ್ತಿದ್ದೀನೋ, ಮಿತ್ರ ಕೂಡ ಅಷ್ಟೇ ಟ್ರೈ ಮಾಡ್ತಿದ್ದಾನೆ. ನಿಜ ಹೇಳಬೇಕು ಅಂದ್ರೆ ನನಗಿಂತ ಜಾಸ್ತಿ ಪಟ್ಟು ಹಿಡಿದಿದ್ದಾನೆ. ಈ ಪ್ರಾಜೆಕ್ಟ್ನ ಮಿತ್ರ ಕೊಟ್ರೆ ಒಳ್ಳೇದು ಅನಿಸ್ತಾ ಇದೆ. ನನಗೂ ಅವನಿಗೂ ನಡೀತಾರೋ ಈ ಕಾಂಪಿಟೇಷನ್ ಅಲ್ಲಿ ಅವನನ್ನ ಗೆಲ್ಸೋದು ಕರೆಕ್ಟ್ ಏನೋ ಅನಿಸ್ತಾ ಇದೆ. ಹಾಗಾದ್ರೆ ನನ್ನ ಸೋತ್ ಹೋಗು ಅಂತೀರಾ? ನೀನು ಸೋತಾಗ ಹೇಗಾಗುತ್ತೆ? JMR ಅವರು ನನ್ನ ಮೇಲೆ ಎಷ್ಟೋ ನಂಬಿಕೆಯಿಂದ ಈ ಜವಾಬ್ದಾರಿನ ನನ್ನ ಮೇಲೆ ಹೊರಿಸಿದ್ದಾರೆ. ನಾನು ಸಮರ್ಥವಾಗಿ ನಡೆಸ್ತೀನಿ ಅಂತ ನೀವು ನನಗೆ ಧೈರ್ಯ ಕೊಟ್ಟಿದ್ದೀರಾ. ಈ ವಿಷಯಗಳನ್ನೆಲ್ಲ ನೀವು ಮರ್ತು ಹೋದ್ರಾ? ಈ ಪ್ರಾಜೆಕ್ಟ್ ವಿಷಯದಲ್ಲಿ ಬಂಧ ಬಾಂಧವ್ಯಗಳಿಗೆ ನಾನ್ ಶರಣಾಗಲ್ಲ. JMR ಅವ್ರ ನಂಬಿಕೆನ ನಾನು ಸುಳ್ಳು ಮಾಡಲ್ಲ. ಮಿತ್ರ ಅವರು ತುಂಬಾ ಸಾಮರ್ಥ್ಯ ಇರೋರು, ಅದ್ ನನ್ಗೂ ಗೊತ್ತು. ಆದ್ರೆ JMR ಅವ್ರ ಪ್ರಾಜೆಕ್ಟ್ ಯಾರು ಊಹೆ ಮಾಡೋಕಾಗದೇ ಇರೋಷ್ಟು ದೊಡ್ಡ ಪ್ರಾಜೆಕ್ಟ್. ಅದಕ್ಕೆ ಎಲ್ಲಾನು ಒಂದು ಕ್ರಮ ಪದ್ಧತಿಲಿ ಇರ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅರ್ಥ ಆಯ್ತು ಭಾಗ್ಯ. ನೀನು ಯಾವತ್ತೂ ಇದೇ ಕಾನ್ಫಿಡೆನ್ಸ್ ಅಲ್ಲಿ, ಇದೇ ಕಮಿಟ್ಮೆಂಟ್ ಅಲ್ಲಿ ಇರು. JMR ಅವ್ರ ನಂಬಿಕೆನ ಖಂಡಿತ ನೀನು ಉಳಿಸ್ಕೋತೀಯ. ಥ್ಯಾಂಕ್ ಯು ಅರ್ಜುನ್ ಅವರೇ. ಸರಿ, ಹಾಗಾದ್ರೆ ಇನ್ನು ನಾನು ಹೋಗಿ ಬರ್ತೀನಿ. ಮಿತ್ರ, ಪ್ರಾಜೆಕ್ಟ್ ತಗೊಳ್ಬೇಕು ಅನ್ನೋ ಆಸೆ ಇಷ್ಟ ಇದ್ರಷ್ಟೇ ಸಾಲದು, ಅದಕ್ಕೆ ಟೈಮಿಂಗ್ ಇರಬೇಕು. ಮುಂದೆ ನನಗಿಂತ ಮುಂಚೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಟ್ರೈ ಮಾಡು.
ಜಾನು, ಫಸ್ಟ್ ಅಪಾಯಿಂಟ್ಮೆಂಟ್ ನಂದಲ್ವಾ? ಅರ್ಜುನ್ ನೋಡಿದ್ರೆ ಕಮಿಟ್ಮೆಂಟ್ ಇರಬೇಕು, ಡೆಡಿಕೇಶನ್ ಇರಬೇಕು ಅಂತ ಡೈಲಾಗ್ ಹೊಡಿತಾ ಇದ್ದಾನೆ. ಅಯ್ಯೋ ಹಾಗಂದ್ರ? ನಿಮ್ಮನ್ನು ಉರ್ಸೋದಕ್ಕೆ ಅಂತಾನೆ ಏನೋ ಹೇಳಿದ್ದಾರೆ ಅನ್ಸತ್ತೆ ಬಾವಾ. ಫಸ್ಟ್ ಅಪಾಯಿಂಟ್ಮೆಂಟ್ ನಿಮ್ದೆ. ಸರಿ ಸರಿ, ಬನ್ನಿ ಒಳಗೆ ಬನ್ನಿ. ಅಲ್ಲ ಏನಿದು? ಮೊದಲು ಅರ್ಜುನ್ ಯಾಕೆ ಕರೆದ್ರಿ? ಮೊದಲು ಅವನ ಜೊತೆ ಯಾಕೆ ಮಾತಾಡಿದ್ರಿ? ಅದರಿಂದ ನನ್ಗೆ ಅವಮಾನ ಆಗ್ಬೇಕಾಗಿ ಬಂತು. ಅವನ್ ಮುಂದೆ ನಾನು ಒಂದ್ ರೀತಿಲಿ ಕೀಳು ಅನ್ಸಂಗಾಯ್ತು. ಒಂದ್ ಸ್ವಲ್ಪ ಹೊತ್ತು ಆ ಅರ್ಜುನ್ ಹೊರಗಡೆ ವೆಯ್ಟ್ ಮಾಡಿದ್ರೆ ಏನಾಗ್ತಿತ್ತು? ನನಗೆ ಕೊಡೋ ಇಂಪಾರ್ಟೆನ್ಸ್ ಇದೇನಾ? ಇದೆಲ್ಲ ನನಗೆ ಇಷ್ಟ ಆಗ್ತಿಲ್ಲ ಭಾಗ್ಯ. ಇಲ್ಲ ಭಾಗ್ಯ. ಹಲೋ ಮಿಸ್ಟರ್ ಮಿತ್ರಾನಂದನ್. ನಾನು ಭಾಗ್ಯ ಅಲ್ಲ. ದಿಸ್ ಇಸ್ ಸ್ಯಾಮ್. ಅಂಡ್ ಒನ್ ಮೋರ್ ಥಿಂಗ್, ಇದು ನಿಮ್ಮ ಮನೆ ಅಲ್ಲ, JMR ಅವ್ರ ಆಫೀಸ್. ನಾನು ನಿಮ್ ಹೆಂಡತಿ ಅಲ್ಲ, ಡಾಟರ್ ಆಫ್ JMR. ಈಗ ನಿಮ್ ಎದುರುಗಿರೋದು ಯಾರು? ನೀವಿರೋ ಜಾಗ ಯಾವುದು ಅಂತ ಮರ್ತು ಮಾತಾಡ್ತಿದ್ದೀರಾ ಅನ್ಸುತ್ತೆ. ನಿಮ್ಗಿರೋ ಲಿಮಿಟ್ಸ್, ನೀವಿರ್ಬೇಕಾದ ರೀತಿನ ನೀವು ಮರ್ತು ಬಿಹೇವ್ ಮಾಡ್ತಿದ್ದೀರಾ. ಮಿತ್ರ ಅವ್ರೆ, ಬಂದ್ರಾ? ನಿಮ್ಗೆಷ್ಟು ಸರಿ ಹೇಳಿದೀನಿ ಬಟ್ಟೆಗಳನ್ನ ಅಲ್ಲಿ ಇಲ್ಲಿ ಬಿಸಾಕ್ಬೇಡಿ ಅಂತ. ಅಲ್ಲಿ ನೋಡಿ, ಲಾಂಡ್ರಿ ಬ್ಯಾಗ್ ಅಲ್ಲಿ ಇಟ್ಟಿರೋದು ಯಾಕೆ? ಏನು ಹಾಗೆ ನೋಡ್ತಿದ್ದೀರಾ? ಸಡನ್ ಆಗಿ ನಿಮ್ಮನ್ನು ನೋಡಿದಾಗ ಯಾಕೋ ನನ್ನ ಹೆಂಡತಿ ಭಾಗ್ಯ ನೆನಪಾಗ್ತಿದ್ದಾಳೆ. ಅವಳು ಮಾತಾಡ್ತಿರೋ ಹಾಗೆ ಅನ್ನಿಸ್ತು. ಅವಳು ಉಪದೇಶ ಕೊಡ್ತಿರೋ ಹಾಗೆ ನನಗೆ ಅನ್ನಿಸ್ತು. ಅವ್ರು ನಿಮಗಿಷ್ಟ ಆಗಲ್ಲ ಅಲ್ವಾ? ಅವಳಂದ್ರೆ ನಿಮಗ್ ಕೋಪ ಅಲ್ವಾ? ಎಷ್ಟಕ್ಕೋ ಅವ್ರನ್ನ ಯಾಕೆ ನೆನಪು ಮಾಡ್ಕೋತಿದ್ದೀರಾ? ಸುಂದರವಾದ ನೆನಪುಗಳಿಗಿಂತ ಒಂದೊಂದ್ಸಲ ಜೋರಾಗಿ ಬಿದ್ದಿರೋ ಏಟುಗಳೇ ಅಳಿದೇ ಇರೋಂತಹ ಮಚ್ಚೆಗಳ ಥರ ಉಳ್ಕೊಂಡ್ಬಿಡತ್ತೆ. ಅಂದ್ರೆ ಅವ್ರು ನಿಮ್ಗೆ ಗಾಯ ಮಾಡಿದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಇಲ್ಲ, ತುಂಬಾ ಪ್ರೀತಿಸ್ತಿರೋ ಹಾಗೆ ನಾಟಕ ಮಾಡಿದ್ಮೇಲೆ ಬೆನ್ನಿಗೆ ಚೂರಿ ಹಾಕೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಏನು ಇಲ್ದೇ ಇರೋನು ಎಷ್ಟೇ ಏಟ್ ತಿಂದ್ರೂ ಅವನಿಗೆ ನೋವಾಗಲ್ಲ. ಆದರೆ ಅವರೇ ಪ್ರಪಂಚ ಅಂತ ಅನ್ಕೊಂಡಾಗ ಅವರು ಹೊಡೆಯೋ ಏಟಿಂದ ಜೀವನ ಪೂರ್ತಿ ನೋವು ಅನುಭವಿಸ್ಬೇಕಾಗತ್ತೆ. ಸರಿ ಬಿಡಿ, ಆ ವಿಷಯದ ಬಗ್ಗೆ ಈಗ ಮಾತ್ಯಾಕೆ? ಮೊದಲು ನಾವು ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಪ್ಲೀಸ್ ಬಿ ಸೀಟೆಡ್. ಆಕ್ಚುಲಿ ಅರ್ಜುನ್ಗಿಂತ ಮುಂಚೆ ಬಂದು ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಯಾರು ಮೊದಲು ಬಂದ್ರು ಅನ್ನೋದು ಪಾಯಿಂಟ್ ಅಲ್ಲ ಮಿತ್ರ ಅವ್ರೆ. ಯಾರು ಪರ್ಫೆಕ್ಟ್ ಆಗಿ ಡೀಲ್ ಮಾಡಿದ್ರು ಅನ್ನೋದೇ ಮುಖ್ಯ. ಪ್ರತಿ ಸಾರಿನೂ ನೀವು ನಿಮ್ಮ ಹೆಂಡತಿನ ಅಪಾರ್ಥ ಮಾಡ್ಕೊಂಡ ಹಾಗೆ ಅಪಾರ್ಥ ಮಾಡ್ಕೋಬೇಡಿ. ಅಪಾರ್ಥನ? ಫಾರ್ ಎಕ್ಸಾಂಪಲ್, ನೀವೊಂದು ಕಟ್ಟಡ ಕಟ್ಟಿದ್ದೀರಾ ಅನ್ಕೊಳ್ಳಿ. ಅದಕ್ಕೆ ಸುಂದರವಾದ ಬಣ್ಣ ಬಳಸಿದ್ದೀರಾ.
ಅಂದುಕೊಳ್ದೆ ಬಂದ ಒಂದು ಮಳೆಗೆ ಆ ಬಣ್ಣ ಎಲ್ಲ ಹೊರಟೋಗುತ್ತೆ. ಆಗ ನೀವು ಬೈಕೋಬೇಕಾದ್ದು ಆ ಮಳೆನ, ಅಷ್ಟೇ ಹೊರತಾಗಿ ನೀವೇ ಕಟ್ಸಿರೋ ಆ ಬಿಲ್ಡಿಂಗ್ ಕಾರ್ಮಿಕನಲ್ಲ. ನಮ್ ಲೈಫಲ್ಲಿ ನಡೆಯೋದೆಲ್ಲ ನಾವ್ ಅನ್ಕೊಂಡ್ ಹಾಗೆ ಅಲ್ಲ. ಕೆಲವು ಹೊರಗಿನಿಂದ ಬಂದು ನೆಗೆಟಿವ್ ಫೋರ್ಸ್ನಿಂದ ನಡೆಯುತ್ತೆ. ಆ ಕೆಲವು ನಾವ್ ಎದುರಿಸೋಕೆ ಆಗದೆ ಇರೋ ಪರಿಸ್ಥಿತಿಗಳಿಂದ ನಡೆಯುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಗ್ಲೇ ನಮ್ ಕಣ್ಣೆದುರಿಗೆ ಎಷ್ಟೇ ಅಡೆತಡೆಗಳಿದ್ರು ಆ ಅಡೆತಡೆಗಳಿಗೆ ಇನ್ನೊಂದು ಕಡೆ ಇರೋ ಸತ್ಯ ಕೂಡ ನಮ್ ಕಣ್ಣಿಗೆ ಕಾಣಿಸುತ್ತೆ. ನಿಮ್ಗಿದು ಜೀವನದಲ್ಲೆಲ್ಲಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ದೆ ಅಷ್ಟೇ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ದಿ ಪ್ರಾಜೆಕ್ಟ್. ಎಸ್. ನಮ್ ಪ್ರೀತಿ ದೇವಯಾನಿ, ಏನಿದು? ನಮ್ ಮನೇಲಿ ನಡೀತಾ ಇರೋ ಶುಭ ಕಾರ್ಯಕ್ಕೆ ನಾಂದಿ ಅನ್ನಿಸೋ ಶುಭ ಸೂಚನೆ ಅಕ್ಕ. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ಅರ್ಥ ಆಗ್ಲಿಲ್ಲ ದೇವಯಾನಿ. ಏನೂ ಇಲ್ಲ ಅಕ್ಕ. ಇದೇನು ಅಂದ್ರೆ ವಿವೇಕ್ಗೆ ಆಗೋ ಮದುವೆದು ಲಗ್ನ ಪತ್ರಿಕೆಗಳು. ಆಗ್ಲೇ ಲಗ್ನ ಪತ್ರಿಕೆಗಳು ಬಂದ್ಬಿಡ್ತಾ? ದಿಬ್ಬ ಕುಸಿದು ಮನ್ ಮೇಲೆ ಬೀಳ್ತಾ ಇದ್ರು, ಕಣ್ ತೆಗ್ಯಕ್ಕಾಗ್ದೇ ಇದ್ರು, ಕುಣಿಕೆ ಎಲ್ಲಯ್ಯ ಕಣಕಯ್ಯ ಅನ್ನೋ ಹಾಗೆ 4 ದಿನಗಳಲ್ಲಿ ಮದ್ವೆ ಇಟ್ಕೊಂಡು ನೀವಿಷ್ಟು ಆರಾಮಾಗಿರೋದು ಒಂಚೂರು ಚೆನ್ನಾಗಿಲ್ಲ ಬಾವ. ಅಂದ್ರೆ ದೇವಯಾನಿ, ಯಾವ್ದೋ ಬೇರೆ ಕೆಲ್ಸ ಬಂದು ಈ ವಿಷಯ ಅಷ್ಟು ನೆನಪಾಗ್ಲಿಲ್ಲ. ಸ್ವಂತ ಮಗನ್ ಮದ್ವೆ ಆಗಿದ್ರೆ ಆಡಂಬರವಾಗಿ ಮಾಡ್ತಿದ್ರಿ. ತಮ್ಮನ್ ಮಗನ್ ಮದ್ವೆ ಅಲ್ವಾ, ಅದಕ್ಕೆ ಟೈಮ್ ಇಲ್ಲ. ಸತ್ಯ ಅಲ್ವಾ ಬಾಬಾ? ಅದೇನು ದೇವಯಾನಿ ಹೀಗ್ ಮಾತಾಡ್ತಿದ್ಯಾ? ಹೆತ್ತಿದ್ದು ನೀನೇ ಆದ್ರೂ ಅವನನ್ನ ಬೆಳೆಸಿದ್ದು ನಾವು. ಆದ್ರೂ ಈ ಮನೆಯಲ್ಲಿ ಸ್ವಂತ ಸ್ವಾರ್ಥ ಅನ್ನೋ ಭಾವನೆ ಯಾವತ್ತಾದ್ರೂ ಇತ್ತಾ? ಅದನ್ನೆಲ್ಲ ಶುರು ಮಾಡಿದ್ ನೀನು. ನನ್ ಮಗನ್ ಜೀವನ ನನ್ ಇಷ್ಟ ಬಂದಾಗ ಮಾಡ್ತೀನಿ ಅಂತ ಶುರು ಹಚ್ಕೊಂಡಿದ್ ನೀನು. ದೊಡ್ಡೋರ್ ಸ್ಥಾನದಲ್ಲಿ ಇದೀವಿ ಅಂತ ಮದ್ವೆ ಮಾಡೋಣ ಅಂತ ಹೇಳಿದ್ಯಾ ಹೊರತು ಒಳ್ಳೆ ಹುಡುಗಿ ನೋಡಿ ಅಂತ ಹೇಳಿದ್ಯಾ? ನಮ್ಗೇನಾದ್ರೂ ಜವಾಬ್ದಾರಿ ಕೊಟ್ಟಿದ್ಯಾ? ಸರಿ ಬಿಡಿ ಅಕ್ಕ, ಬೆಳಗಾದ್ಮೇಲೆ ಲೇಟಾಗಿ ದೀಪಾವಳಿ ಆಚರಿಸಿದ ಹಾಗೆ ಆಗೆ ಹೋಗಿರೋದಕ್ಕೆ ಈಗ ಕೂಗಾಡೋದು ಯಾಕೆ? ಮದುವೆ ಟೈಮ್ ಬಂದಿದೆ, ಲಗ್ನ ಪತ್ರಿಕೆಗಳು ಕೂಡ ಬಂದಾಗಿದೆ, ಇನ್ನು ಮದುವೆ ಮಾಡೋದೊಂದೇ ಬಾಕಿ. ಇನ್ಮುಂದೆ ಪ್ರತಿಯೊಂದು ನಿಮ್ಮಿಷ್ಟ ತಕ್ಕ ಹಾಗೆ ನಡಿಬೇಕು. ಹಾಗಾದ್ರೇನೆ ವಿವೇಕ್ ಕೂಡ ಸಂತೋಷ ಪಡ್ತಾನೆ. ಅವನ್ ಸಂತೋಷದ ಬಗ್ಗೆ ಇವಾಗ ಮಾತಾಡ್ತಾ ಇದ್ಯಾ ನೀನು? ನೀನ್ ಈ ಮದ್ವೆ ನಿಶ್ಚಯ ಮಾಡ್ದಾಗ್ಲೇ ಅವನ್ ಸಂತೋಷ ಅರ್ಧ ಸತ್ತೋಯ್ತು. ಇನ್ನು ಮದ್ವೆ ಮುಹೂರ್ತ ಇಟ್ಟಿದ್ದಕ್ಕೆ ಪೂರ್ತಿ ಸತ್ಯ ಹೋಯ್ತನ್ಕೋ. ಒಬ್ಬ ತಾಯಿಯಾಗಿ ನೀನ್ ನಿರ್ಧಾರ ತಗೊಳ್ಳುವಾಗ ನಾವೇನ್ ಮಾಡಕ್ಕಾಗತ್ ಹೇಳು? ನೋಡು ದೇವಯಾನಿ, ವಿವೇಕ್ನ ಬೆಳೆಸೋ ಜವಾಬ್ದಾರಿ ಹೇಗ್ ತಗೊಂಡ್ವೋ ಮದ್ವೆ ಜವಾಬ್ದಾರಿನೂ ಹಾಗೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮಗ ಅವಕಾಶನ ನೀನ್ ಕೊಡ್ಲಿಲ್ಲ. ಈಗ ತಗೋಬೇಕು ಅಂದ್ರೂ ಅಷ್ಟು ಸಮಯ ಇಲ್ಲ. ನೀನ್ ಇಷ್ಟಪಟ್ಟ ಹಾಗೆ ದೊಡ್ಡವರ ಸ್ಥಾನದಲ್ಲಿ ಕೂತ್ಕೊಂಡು ಈ ಮದ್ವೆನ ಮಾಡೋದು ಬಿಟ್ರೆ
ನಮಗೆ ಬೇರೆ ವ್ಯವಧಾನ ಇಲ್ಲ. ಮನೀಷಾ, ಇಲ್ಲಿ ನಿಷ್ಠೂರಗಳು ಕಷ್ಟಗಳ ತರ ಬರ್ತಾ ಇದ್ರೆ ನೀನೇನು ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಆಂಟಿ, ನಮ್ಮ ಮನೇಲಿರೋದು ಭಾಗ್ಯನ ಸಂಯುಕ್ತನ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ.